ಟೋಟಲ್ ಆಗಿ ಬಾಳೆಯಿಂದ ತೆಂಗಿಂದ 1,60,000 ತೆಗಿತೀವಿ. ಅಂದ್ರೆ ಶ್ರಮ ಪಡ್ಬೇಕಷ್ಟೇ. 1,00,000 ಸಂಬಳ ತಗೋಬಹುದು ತಿಂಗಳಿಗೆ. ಬಟ್ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ ಕೆಲಸನೇ ಮಾಡಬೇಕು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಚ್ 17 ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಮ್ಮೂರ ಹತ್ರ ಇರೋ ಒಬ್ಬ ಯುವ ರೈತನ ಪರಿಚಯ ಮಾಡ್ಸೋಣ ಅಂತ ಬಂದಿದ್ದೀನಿ. ಯಾಕಂದ್ರೆ ಅವರು ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಬಾಳೆನ ಹೆಂಗ್ ಬೆಳೆದಿದ್ದಾರೆ ಅಂತ ನೋಡಿ. ಅವ್ರಿಗಿನ್ನೂ ಎಷ್ಟೋ ಚಿಕ್ಕ ವಯಸ್ಸು ಆದರೂ ಕೂಡ ಇಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ. ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ. ಒಂದು ಚಿಕ್ಕ 10 ಕುಂಟೆ ಜಾಗದಲ್ಲಿ ಏನೇನೆಲ್ಲ ಬೆಳಿಬೋದು, ಎಷ್ಟೆಷ್ಟು ಲಾಭ ಮಾಡ್ಬೋದು, ಅದನ್ನೆಲ್ಲನೂ ಕೂಡ ಕ್ಲೀನಾಗಿ ಅವ್ರ ಹತ್ರನೇ ಕೇಳೋಣ. ಬನ್ನಿ ಗೈಸ್. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತ. ಏನು ಎಜುಕೇಶನ್ ಮಾಡಿರೋದು? ನಮ್ದು IT ಆಗಿದೆ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ 19 ವರ್ಷ. ಈ ರೀತಿ ಬಾಳೆ ಬೆಳೆದಿದ್ದೀರಲ್ಲ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು ನಿಮ್ದು? ಏನ್ ಜಾಸ್ತಿ ಇಲ್ಲ, ಇದು 10 ಕುಂಟೆ ಬಾಳೆ ಬರೀ 15,000 ಖರ್ಚಾಗೈತೆ. 15,000. ಒಂದು ಸೊಸಿಗೆ ಎಷ್ಟಾಗುತ್ತೆ ಇದು? ಒಂದ್ ಸೊಸಿ ಬಂದು 25 ರೂಪಾಯಿ ಬೀಳ್ತೈತೆ. 25 ರೂಪಾಯಿ. ಎಷ್ಟು ಸೊಸಿ ನೆಟ್ಟಿದ್ದೀರಾ? ಇಲ್ಲಿಗೆ ಈ ಪ್ಲಾಟ್ಗೆ ಎಷ್ಟು ಕೂತೈತೆ ಅಂದ್ರೆ 120 ಸೊಸಿ ಕೂತೈತೆ. 120 ಸೊಸಿ. 10 ಕುಂಟೆ ಅಷ್ಟೇನೋ ಜಾಗ ಇದು? ಬನ್ನಿ ಓಡಾಡ್ತಾ ಏನೇನು ಇದ್ದೀರಾ ಎಲ್ಲಾನು ತೋರಿಸಿ. ಏನೇನು ಮಾಡಿದ್ದೀರಾ? ಈ ಬಾಳೆ ಐತೆ. ಬಾಳೆ ನೋಡಿ, ಈಗಲೇ 8 ತಿಂಗಳು ಆಗೈತೆ ಅಷ್ಟೇ ನೆಟ್ಟಿ. ಈ ತರ ಬಂದೈತೆ. ಇದು 8 ತಿಂಗಳ ಬೆಳೆ ಇದು? 8 ತಿಂಗಳು ಬಾಳೆ ಈ ತರ ಬಂದೈತೆ. ಇದು ಪೂರ್ತಿ ಬರ್ಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕು ಸೊಸಿಯಿಂದ? ಇದು ಸೊಸಿಯಿಂದ ಬರ್ಬೇಕು ಅಂದ್ರೆ ನಮ್ಗೆ ವರ್ಷಕ್ಕೆ ಕಟಾವು. ವರ್ಷಕ್ಕೆ ಕಟಾವು. ಇದು ಪಚ್ಚಬಾಳೆ. ಏಲಕ್ಕಿ ಬಾಳೆ ಆದ್ರೆ? ಏಲಕ್ಕಿ ಬಾಳೆ ಅದು ವರ್ಷಕ್ಕೆ ಕಟಾವು. ಅದು ವರ್ಷಕ್ಕೆ ಕಟಾವು. ಇದು ಜಾಸ್ತಿ ತಗೊಬರುತ್ತೆ, ಅದು ಕಮ್ಮಿ ತಗೊಬರುತ್ತೆ. ಅರೆ ಅದು 18 ತಿಂಗಳು ಅಂತಾರಲ್ಲ? 18 ತಿಂಗಳು ಅಂದ್ರೆ ಹೆಂಗ್ ಇಳುವರಿ ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಹೌದಾ? ಇದಂಗಾರೆ ವರ್ಷಕ್ಕೆ ಪೂರ್ತಿ ಕಟಾವು ಬರುತ್ತೆ. ವರ್ಷಕ್ಕೆ ಒಂದು ಗೊನೆ ಎಷ್ಟು ಕೆಜಿ ಬರ್ಬೋದು ಇದು? ಅಮ್ಮಮ್ಮ ಅಂದ್ರೆ ನಾವು ಹೆಂಗ್ ತಯಾರು ಕೊಡ್ತೀವಿ ಗಿಡಗೋ ಸೊಸ್ಕೊಳ್ಗೆ, ಗೊಬ್ಬರ ಗೋಡು ಆತರ. ಅಲ್ಲ, ಮಿನಿಮಮ್ ಈಗ ನಾವು 40 kg ಟಾರ್ಗೆಟ್ ಕಟ್ಟೆ. 40 ಕೆಜಿ ಬರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಇದಕ್ಕೆ ಏನ್ ಬೆಲೆ ಐತಿ ಇವಾಗ? ಕಾಯಿ ಬಂದಿ ಸರ್ ಇದು 20 ರೂಪಾಯಿ ಐತೆ, ಹಣ್ಣು ಬಂದು 25 ರೂಪಾಯಿ ಐತೆ. ಇವಾಗ ಸೀಸನ್ ರೇಟ್ ಕಡಿಮೆ ಆಗೈತಿ ಅಲ್ವಾ? ಈ ಸೀಸನ್ ಕಮ್ಮಿ ಆಗ್ಬಿಡುತ್ತೆ. ಬೇಸಿಗೆ ಯಾರು ಹಣ್ಣು ಒಳಗೆ ಮಾರ್ಕೆಟ್ ಅಲ್ಲಿ ರೈಟ್ ಪ್ರಾಡಕ್ಟ್ ಜಾಸ್ತಿ ಆದ್ರೆ ರೈಟ್ ಆಟೋಮೆಟಿಕಲ್ ಕಡಿಮೆ ಆಯ್ತದೆ. ಓಕೆ, ಇದು ನೋಡಿ ಈಗ ಎಷ್ಟು 8 ತಿಂಗಳು ಬೆಳೆ ನೋಡಿ, ಯಾವ ಸೈಜ್ ಬಂದಿದೆ, ಸಕದ ಬೆಳೆದಿದ್ದಾರೆ ಈ ರೈತ. ಸರ್ ಇವಾಗ ನೋಡಿ, ಈಗ ಇಷ್ಟು ಚೆನ್ನಾಗಿ ಬಂದೈತಲ್ಲ, ಅದಕ್ಕೆ ಏನೇನು ಗೊಬ್ಬರ ಹಾಕಿದ್ದೀರಿ ಸರ್ ಇವಾಗ ನೀವು? ಸರ್ ಇದಕ್ಕೆ ಗೊಬ್ಬರ ಪಟಾಸು, BAP, ಆಮೇಲೆ 10-20 3 ತರ ಗೊಬ್ಬರ ಹಾಕ. 3 ತರ ಗೊಬ್ಬರನು ಅರ್ಧ ಕೆಜಿನ ಇಲ್ಲ ಒಂದೊಂದು ಅರ್ಧ? ಒಂದೊಂದು ಮಿಕ್ಸ್ ಅಲ್ಲಿ. ಅದೇ ಮಿಕ್ಸು ಅರ್ಧ ಕೆಜಿ ಹಾಕ್ಬೇಕು. ಇದು ತಿಪ್ಪೆ ಗೊಬ್ಬರ ಫಸ್ಟ್ ಹಾಕ್ಬೇಕಾ ಇಲ್ಲ ಸೊಸಿ ಒಂದ್ ಇಷ್ಟು ಉದ್ದ ಬಂದಾಗ ಇಷ್ಟು ಉದ್ದ ಹಾಕ್ಬೇಕು ಸರ್. ಅದೇ ಇದೇನಕ್ಕೆ ಒಂದು ಸೊಸೆ ಬಿಟ್ಟಿದ್ದೀರಾ ಸರ್? ಇದು ಕಟಾವ್ ಆಯ್ತಾರಂಗ ಅದ್ ಬಂದ್ಬೇಕು ನಮ್ಗೆ. ಹಂಗೆ ಅದು ಇನ್ನೊಂದ್ ಬೆಳೆ ಬರುತ್ತೆ. ಇದು ಕಟಾವ್ ಆಯ್ತಾರಂಗ ಅದು ಇನ್ನೊಂದ್ ಗೊನೆ ರೆಡಿ ಆಗಿರ್ಬೇಕು ನಮ್ಗೆ. ಅಂದ್ರೆ ಈಗ ಎಷ್ಟ್ ಬೆಳೆ ಬೆಳಿಬೋದು ಇದರಲ್ಲಿ? ನಾವ್ ಹೆಂಗ್ ನೋಡ್ಕೋತೀವಿ 3 ಬೆಳೆ ಕರೆಕ್ಟ್ ಆಗಿ ಬೆಳಿಬೋದು. ಕರೆಕ್ಟ್ ಆಗಿ ಬೆಳೆದ್ರೆ 3 ಬೆಳೆ ಬೆಳಿಬೋದು. ನಾವ್ ಇನ್ನೂ ನೋಡ್ಕೋತೀವಿ ಅಂದ್ರೆ 5-6 ಬೆಳೆ ತೆಗಿಬೋದು. 5-6 ಬೆಳೆ ತೆಗಿಬೋದು. ಒಟ್ನಲ್ಲಿ ಏನೋ ಲಾಸ್ ಇಲ್ಲ ಅಲ್ವಾ ಸರ್ ಇದ್ರಲ್ಲಿ? ಏನು ಲಾಸ್ ಇಲ್ಲ, ಆರಾಮಾಗಿ ಮಾಡ್ಕೋಬಹುದು. ಇವಾಗ ಖರ್ಚು ಎಷ್ಟೋ 15,000-20,000 ಆಗೈತೆ ಅಂತ ಹೇಳಿದ್ರೆ, ವರ್ಷಕ್ಕೆ ಎಷ್ಟು ಲಾಭ ಆಗ್ಬೋದು ಸರ್ ಇಷ್ಟರಲ್ಲಿ? 10 ಕುಂಟೆಲಿ ಎಷ್ಟು ಲಾಭ ಆಗುತ್ತೆ ಸರ್? ಬರೀ ಬಾಳೆ ಅಂದ್ರಲ್ಲೇ ವರ್ಷಕ್ಕೆ ನಾವು ತೆಗಿತೀವಿ ಅಂದ್ರೆ 1,00,000 ತೆಗಿಬೋದು. 1,00,000 ತೆಗಿಬೋದು. ತೆಂಗಿನ ಮರ ಎಷ್ಟಿದಾವೆ ಸರ್ ಇಲ್ಲಿ? ಸರ್ ತೆಂಗು ಮರ ಒಂದು 15 ಮರ ಅವೆ. 15 ಮರ. 15 ಮರಕ್ಕೆ ಅಂದ್ರೆ 15 ಮರಕ್ಕೆ ಎಷ್ಟು ಲಾಭ ಆಗ್ಬೋದು? 15 ಮರಕ್ಕೆ ಒಂದ್ ಮರದಲ್ಲಿ 50 ಇರೋ ಅಂದ್ರು 3 ತಿಂಗಳು ಒಂದ್ಸರಿ ಕೊಯ್ಸೋದು. 3 ತಿಂಗಳಿಗೆ 15,000. ಅದು 15,000. ಓಕೆ. ಅದು ಅಡಿಕೆ ಬಂದ್ರು ಕೂಡ ಅಡಿಕೆದು ಕೂಡ ಲಾಭ ಆಗುತ್ತೆ. ಲಾಭ ಅದು ಈಗ ನೆಟ್ಟಿರೋ ಸರ್. ಇವಾಗ ನೆಟ್ಟಿ ಅದೇ ಈಗ ತೋಟ ಇರ್ತದಲ್ಲ, ನಳ್ಳಲ್ಲಿ ನೆಟ್ಟರೆ ಚೆನ್ನಾಗ್ ಬರುತ್ತೆ ಅಂತ. ಅದೇ ನೋಡಿ, ಒಂದೇ 10 ಕುಂಟೆ ಜಾಗದಲ್ಲಿ ತೆಂಗಿನ ಮರ ಮತ್ತೆ ಬಾಳೆ, ಅಡಿಕೆ ಸಸಿ 3 ಕೂಡ ನೆಟ್ಟಿದ್ದಾರೆ. ಒಂದೇ ಬೆಳೆ ಬೆಳ್ಕೊಂಡು ಅಂದ್ರೆ ಒಂದಲ್ಲಾಗ್ಲಿಲ್ಲ ಅಂದ್ರೆ ಒಂದಲ್ಲಾರು ದುಡ್ಡು ಆಯ್ತಾ ಇರ್ತದೆ. ಅಂದ್ರೆ ಜಾಗ ಫ್ರೀಯಾಗಿ ಬಿಟ್ಕೊಂಡು ಇರಕ್ಕಾಗಲ್ಲ. ಅಂದ್ರೆ ಈಗ ನಡುವಲ್ ಟೈಮಲ್ಲಿ ತರಕಾರಿ ಕೂಡ ಮಾಡಕ್ಕಾಗಲ್ಲ. ಸೊ ಇದು ಬೆಸ್ಟ್ ಐಡಿಯಾ ಅಂತ ನಿಮ್ಮ ಇದು ಅಲ್ವಾ ಸರ್? ಈಗ ಫ್ಯಾಕ್ಟ್ರಿಗೆ ಹೋದ್ರೆ ಏನೂ ಸಿಗಲ್ಲ ಸರ್. 15,000 20,000 ಕೊಡ್ತಾರೆ. ಈಗ ಹೆಂಗ್ ಹೋದ್ರೆ ಈಗ ವರ್ಷಕ್ಕೆ ತೆಂಗು ಮರದಲ್ಲೇ ತಗೋಬೋದು 15,000 3 ತಿಂಗಳಿಗೆ. ಅದಕ್ಕೆ ನಾವು ತೋಟಗಾರಿಕೆ ಮಾಡ್ಬೇಕು ಸರ್. ಈಗ ಇಷ್ಟು ಖರ್ಚು ಮಾಡಿದೀರಲ್ವಾ, ಈಗ ವರ್ಷಕ್ಕೆ ಎಷ್ಟು ಲಾಭ ಆಯ್ತದೆ ಇದರಲ್ಲಿ ಸರ್? ವರ್ಷಕ್ಕೆ ನಮ್ಗೆ ಟೋಟಲ್ ಆಗಿ ಬಾಳೆಯಿಂದ ತೆಂಗಿಂದ 1,60,000 ತೆಗಿತೀವಿ. ಅಂದ್ರೆ ಈಗ ಇದು ಎಷ್ಟು ಸಸಿ? 120 ಸಸಿ. 120 ಸಸಿ. ಒಂದ್ ಸಸಿಗೆ 40 kg ಹಂಗ್ ಲೆಕ್ಕ ಹಾಕೊಂಡ್ರು, ಅದಕ್ಕೆ 20 ರೂಪಾಯಿ ಹಂಗ್ ಲೆಕ್ಕ ಹಾಕೊಂಡ್ರು ಎಷ್ಟಾಯ್ತದೆ?
1 ಲಕ್ಷ ಇದ್ರಲ್ಲೇ ಐತೆ. ಲಕ್ಷ 95,000 ಆಯ್ತು. ಅದೇ ಒಂದ್ ಬೆಳೆಗೆ 10 ಕುಂಟೆಲೆ 95ರಿಂದ 1 ಲಕ್ಷ ದುಡ್ಡಾಗುತ್ತೆ. ಹೌದು ಸರ್. ಅಟ್ ಪ್ರೆಸೆಂಟ್ ಈಗಿರೋ ರೈಟ್ ಇದೆ. ಹೌದು ಸರ್. ಅಂದ್ರೆ ಇವಾಗ ರೈಟ್ ಕಡಿಮೆ ಆಗ್ಬಿಟ್ಟಿದೆ. ರೈಟ್ ಕಮ್ಮಿ ಆಗೈತೆ. ರೈಟ್ ಇದ್ರೆ ನಮ್ಗೆ ಇನ್ನೂ ಆದ್ರೂ ಕೂಡ 1 ಲಕ್ಷ ದುಡ್ಡಾಗುತ್ತೆ. ಹೌದು ಸರ್. ನೋಡಿ ಗೈಸ್, ರೈಟ್ ಇವಾಗ ಫುಲ್ಲು ಡೌನ್ ಆಗ್ಬಿಟ್ಟಿದೆ. ಆದ್ರೂ ಕೂಡ ಪ್ರೆಸೆಂಟ್ 15,000 ಬಂಡವಾಳ ಹಾಕಿ ಬರೀ ಬಾಳೆನಲ್ಲೇ 1 ಲಕ್ಷ ತೆಗಿತಾರೆ ವರ್ಷಕ್ಕೆ. ಮತ್ತೆ ತೆಂಗಿನ ಮರಗಳಿಗೆ 2 ತಿಂಗಳಿಗೆ ಒಂದ್ಸಲ ಎಳ್ನೀರು ಕುಯ್ಸ್ತಾರೆ. ಏನು ವರ್ಷಕ್ಕೆ 5ರಿಂದ 6 ಸಲ ಕುಯ್ಸ್ತಾರೆ. ಅದಕ್ಕೊಂದು 15,000 ಅಂತ ಇಟ್ಕೊಂಡ್ರು ಹೆಚ್ಚು ಕಡಿಮೆ ಅದು ಒಂದು 75ರಿಂದ 80,000 ದುಡ್ಡಾಗುತ್ತೆ. ಇನ್ನು ಅಡಿಕೆ ಬಂದ್ರು ಕೂಡ ಅದ್ರಲ್ಲಿ ದುಡ್ಡಾಗುತ್ತೆ. ಏನೇ ವರ್ಷಕ್ಕೆ ಒಂದು 2 ಲಕ್ಷ 2ರಿಂದ 3 ಲಕ್ಷ 10 ಕುಂಟೆಲೇನೆ ದುಡಿಬೋದು. ಇನ್ನು ಎಕರೆಗೆ ಒಂದು 5ರಿಂದ 6 ಲಕ್ಷ ದುಡಿಬೋದು ಗೈಸ್. ನೋಡಿ, ಅದಕ್ಕೋಸ್ಕರ ಇವರು ITI ಮಾಡ್ಬಿಟ್ಟು ಕೂಡ ಯಾವುದೇ ರೀತಿ ಫ್ಯಾಕ್ಟ್ರಿಗೆ ಹೋಗ್ದಾನೆ ಈಗೆಲ್ಲ ಪ್ರೈವೇಟ್ ಜಾಬ್ ಅಂತ ತಿಳ್ಕೊಂಡು ಪ್ರೈವೇಟ್ ಜಾಬ್ಗೆ ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಯುವ ರೈತ ಯಾವುದು ಕೂಡ ಪ್ರೈವೇಟ್ ಜಾಬ್ಗೆ ಆಸೆ ಪಡ್ದಾನೆ ಇಲ್ಲಿ ಬರೀ 10 ಕುಂಟೆ ವ್ಯವಹಾರದಲ್ಲೇ ಇಷ್ಟೊಂದೆಲ್ಲ ದುಡಿತಾ ಇದ್ದಾರೆ. ಮತ್ತೆ ಇವರು ಸಪ್ರೇಟು ಹಸುಗಳನ್ನ ಸಾಕಿದ್ದಾನೆ, ಅದರಿಂದನೂ ಕೂಡ ಲಾಭ ಬರುತ್ತೆ. ಎಷ್ಟು ಹಸು ಸಾಕಿದ್ದೀರಾ ನೀವು? ಸರ್ ನಮ್ಮ ಹತ್ರ 3 ಹಸು 3 ಕರು ಆಯ್ತು. ಎಷ್ಟು ಹಾಲು ಕೊಡುತ್ತೆ ಒಂದು ಹಸು? ಸರ್ ಮೊದ್ಲು ಫ್ರೆಶ್ ಕೊಡ್ತಿದ್ದ, ಈಗ ಎಲ್ಲ ಗಬ ಆಗ್ಬಿಟ್ಟಿದೆ. ಮೊದ್ಲು 20 ಲೀಟರ್ ಗಂಟೆನ 20 ಲೀಟರ್ 30 ಲೀಟರ್ 3 ಹಸುವಿಂದ 1 ಲೀಟರ್ಗೆ ಎಷ್ಟು ಇದೈತೆ ಬೆಲೆ? ನಂದಿನಿಲಿ 35 ರೂಪಾಯಿ. 35 ರೂಪಾಯಿ ಒಂದ್ ಲೀಟರ್ ಬೆಲೆ. 2 ಡಿಗ್ರಿ ಮೇಲೆ ಹೋದ್ರೆ 40-45 ಗಂಟೆ. 30ರಿಂದ 35 ಅಂತೆ. ಅವರೇಜ್ 40 ರೂಪಾಯಿ ಅನ್ಕೊಂಡ್ರು 20 ಲೀಟರ್ಗೆ 400 ರೂಪಾಯಿ ಆಯ್ತು ಒಂದ್ ಟೈಮ್ಗೆ. ಅದೇ 2 ಟೈಮ್ಗಾದ್ರೆ ದಿನಕ್ಕೆ 40 ಲೀಟರ್. ದಿನಕ್ಕೆ 40 ಲೀಟ್ರು ಅಂದ್ರೆ 20 ಲೀಟರ್ಗೆ 800 ರೂಪಾಯಿ ಆಯ್ತದೆ ಗೈಸ್ ಒಂದ್ ಟೈಮ್ಗೆ. 2 ಟೈಮ್ಗಾದ್ರೆ 1600 ರೂಪಾಯಿ ದುಡ್ಡು ಆಯ್ತದೆ. ಬರೀ ಹೈನುಗಾರಿಕೆನಲ್ಲೇ 1600 ರೂಪಾಯಿ ದುಡ್ಡು ಆಯ್ತದೆ. ಅದಲ್ದಂತೆ ಈಗ ಎಕ್ಸ್ಟ್ರಾ ಇದನ್ನು ನೋಡ್ಕೊಂಡು ಹೈನುಗಾರಿಕೆನೆ ಮಾಡ್ಬೋದು. 2 ಕೂಡ ಈಕ್ವಲ್ ಆಗಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಬೋದು. ಅಂದ್ರೆ ದುಡ್ಡು ಅನ್ನೋಕ್ಕಿಂತ ಖರ್ಚು ಕೂಡ ಆಗಿರುತ್ತೆ ಹೈನುಗಾರಿಕೆಲಿ. 2 ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಪ್ರೈವೇಟ್ ಜಾಬ್ಗೆ ಹೋಗೋದಕ್ಕಿಂತ ಈ ರೀತಿ ಅಗ್ರಿಕಲ್ಚರ್ ಮಾಡ್ಕೊಂಡ್ರು ಕೂಡ ದುಡ್ಡು ಮಾಡ್ಬೋದು. ಮತ್ತೆ ಇಷ್ಟೆಲ್ಲ ಬೆಳೆದು ಇವಾಗ ನೋಡಿ, ಇದು ನೋಡಿ ಗೈಸ್ ಹೇಗಿದೆ, ಇದು ಚೆನ್ನಾಗಿದೆ. ಎಲ್ಲ ಮನೆಗಳೆಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಕೊನೆಯದಾಗಿ ಪ್ರೈವೇಟ್ ಜಾಬ್ ಹೋಗೋರ್ಗೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ ಸರ್? ಅಲ್ಲಿ ಹೋಗಿ ಅವರು ಹೇಳಿದಾರ ಕೇಳ್ಕ ಮಾಡೋದ್ಕಿಂತ ಇಲ್ಲಿ ನಮ್ ಸ್ವಂತ ಓನ್ ವರ್ಕ್ ಮಾಡ್ಬೋದಲ್ಲ. ಹೌದು ನೋಡಿ ಗೈಸ್, ಇವರು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಈಗ ನೀವು ಎಷ್ಟೇ 1 ಲಕ್ಷ ಸಂಬಳ ತಗೋಬಹುದು ತಿಂಗಳಿಗೆ. ಬಟ್ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ ಕೆಲಸನೇ ಮಾಡ್ಬೇಕು. ಅಂದ್ರೆ ಒತ್ತರಿಂದ ಬೆಳಿಗ್ಗೆ 9 ಗಂಟೆ ಹೋಗ್ಬಿಟ್ಟು 5 ಗಂಟೆ ತನಕನೂ ಕತ್ತೆ ದುಡ್ದಂಗ್ ದುಡಿತಾ ಇರ್ಬೋದು. ಇಲ್ಲಾದ್ರೆ ಆರಾಮ್ ಸರ್, 5 ಕಿಲೋ ಅಂದ್ರೆ ಮನಿಕೋಬಹುದು. ಆಯ್ತಾ ನೋಡಿ, 12 ಗಂಟೆ ಇವಾಗ ಈ ಬಿಸಿಲಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋ ಬದಲು 5 ಕಿಲೋ ಅಂದ್ರೆ ಆರಾಮಾಗಿ ಮಲ್ಕೋಬಹುದು. ಯಾರು ಬಂದ್ ಕೇಳೋರಿಲ್ಲ, ಯಾರು ಬಂದ್ ಹೇಳೋರಿಲ್ಲ ಯಾಕೆ ಹಿಂಗ್ ಮಾಡ್ತಾ ಇದೆಯಾ ಅಂತ. ಆದ್ರೆ ಮಾಡ್ಬೋದು, ಆಗ್ಲಿಲ್ಲ ಅಂದ್ರೆ ಇರ್ಬೋದು. ಬಟ್ ಕಷ್ಟಪಟ್ರು ಒಳ್ಳೆ ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು. ಯಾರ ಕೈ ಕೆಳಗೂ ಕೆಲಸ ಮಾಡ್ತಿಲ್ಲ ಅನ್ನೋ ಕೂಡ ಕೊರಗಂತೂ ಇರಲ್ಲ. ಒಟ್ನಲ್ಲಿ ನೆಮ್ಮದಿಯಿಂದ ಇರ್ಬೋದು ಗೈಸ್. ನೋಡಿ ಸರ್, ಇವಾಗ ನೀರಿಗೆ ಡ್ರಿಪ್ ಪೈಪ್ ಬಿಡ್ತಾ ಇದ್ದೀರಾ ಸರ್? ಅದು ಡ್ರಿಪ್ ತೋರಿಸಿ, ಇದು ಡ್ರಿಪ್ ಪೈಪು ಸರ್. ಡ್ರಿಪ್ಪು ಅದೇ ನೀರ್ ಬೀಳಿ ಅಂತ ನಾವ್ ಹಿಂಗ್ ಹಾಕಿದೀವಿ. ಅಂದ್ರೆ ಇಲ್ಲಿ ಗೆಡ್ಡೆ ನೀರ್ ಬೀಳುತ್ತೆ. ಓಕೆ, ನೀಟಾಗಿ ಬೀಳುತ್ತೆ. ಡ್ರಿಪ್ ಪೈಪ್ ಸರಿನಾ, ನೀರ್ ಐಸ ಸರಿನಾ ಸರ್? ಸರ್ ಬೇಸಿಗೆ ಟೈಮ್ ಅಲ್ವಾ, ನೀರ್ ಮೇಂಟೈನ್ ಆಗಲ್ಲ ಅಂತ ಡ್ರಿಪ್ ಮಾಡಿ. ಡ್ರಿಪ್ ಅಲ್ಲಿ ಇದ್ರೆ ನೀರು ಉಳ್ಕೊಳ್ಳುತ್ತೆ. ಉಳಿಯುತ್ತೆ. ಈ ಬೇಸಿಗೆ ಟೈಮಲ್ಲಿ ಕೂಡ ಎಲ್ಲ ಬೋರ್ವೆಲ್ ಕೂಡ ಬತ್ತೈತೈತೆ. ಸೊ ಅದಕ್ಕೋಸ್ಕರ ನೀವು ಡ್ರಿಪ್ ಪೈಪ್ ನ ವ್ಯವಸ್ಥೆ ಮಾಡಿದಿರಿ. ನೀಟಾಗಿ ಬೆಳೆದಿದ್ದೀರಿ ಬಾಳೆನ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಎಲ್ಲ ಕೂಡ 1.5ರಿಂದ 2 ಅಡಿ ಸುತ್ತಳತೆ ಐತೆ. ಗೆಡ್ಡೆ ಈ ತರ ಬರ್ಬೇಕು ಬಾಳೆ. ನೋಡಿ ಹೈಟ್ ಕೂಡ ಅಷ್ಟೇ, ಒಂದು 6ರಿಂದ 7 ಅಡಿ ಅಷ್ಟರಲ್ಲಿ ಎಲ್ಲ ಗೊನೆ ಕಡಿತೈತೆ. ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇವ ರೈತರು. ಇದೇನ್ ಸರ್ ಇದು? ಇದೇ ಕಡ್ದಾಕ್ತೀರಾ ಸರ್? ಆದ್ರೆ ಇದು ಮುಂದೆ ತೆಗ್ದಾಕ್ಬಿಟ್ರೆ ಕಾಯಿ ದಪ್ಪ ಆಯ್ತು. ಹೌದಾ? ಈಗ ತೆಗಿನೇಬೇಕು. ಈ ತಾಳಗ ಇಷ್ಟೇ ಅಲ್ವಾ, ಲಾಸ್ಟ್ ಇನ್ ಬಿಡಲ್ಲ. ಅದಿದ್ರೆ ಅದೇ ನೀರ್ ಅರ್ಧ ನೀರ್ ಅದೇ ಕುಡ್ಕತ್ತೆ. ಆದ್ರೆ ಇಲ್ಲಿ ತೆಗಿರಿ, ಈಗ ನೀರ್ ಇಲ್ಲೇ ಐತೆ. ಇಲ್ಲಿ ನೀರ್ ಇದ್ರಲ್ಲಿ ಇದು ಫುಲ್ ನೀರು. ನೀರೆಲ್ಲ ನೆಲ್ಕೊಳತ್ತೆ. ಇದು ಕಾಯಿ ದಪ್ಪ ಆಗುತ್ತೆ ಅಂತ ಕತ್ರಿ ಕಾಯಿ ದಪ್ಪ ಆಗಲ್ಲ ಅಂತ ಕಟಾವ್ ಮಾಡ್ತೀವಿ. ಇದನ್ನು ಕೂಡ ಇದಕ್ಕೆ ಬರಲ್ಲ ಸರ್, ಇಲ್ಲೇ ಲಾಸ್ಟ್ ಇಷ್ಟೇ. ಅಲ್ಲ ಸರ್, ಇದನ್ನು ಕೂಡ ಅಡಿಗೆಗೆಲ್ಲ ಬಳಸ್ತಾರಲ್ವಾ ಸರ್? ಇದನ್ನು ಕೂಡ ಹೌದು ಸರ್. ಒಳಗಡೆ ಒಂಥರ ತಾಳ್ ಬರುತ್ತೆ ವೈಟ್, ಅದನ್ನೆಲ್ಲ ಬಳಸ್ತಾರೆ. ಆಮೇಲೆ ಇದ್ರಲ್ಲೂ ಹಾಕ್ತಾರೆ ಸರ್. ಇದು ಕಟಾವ್ ಆದ್ಮೇಲೆ ಒಂಥರ ಇದು ಬರುತ್ತೆ, ಬರುತ್ತಲ್ಲ, ಅದನ್ನ ಹುಳ್ಳಿಕಾಳು ಜೊತೆ ಹಾಕ್ಬಿಟ್ಟು ಮಾಡಿದ್ರೆ ಸರ್ ಸೂಪರ್. ಅದು ಚೆನ್ನಾಗಿರುತ್ತೆ. ಅದನ್ನು ಕೂಡ ಮಾರ್ಬೋದು ನಾವು ಮಾರ್ಕೆಟ್ ತಕೊಂಡೋದ್ರೆ. ಬಾಳೆನಲ್ಲಿ ಯಾವ್ದು ಕೂಡ ವೇಸ್ಟೇಜ್ ಅನ್ನೋದಿರಲ್ಲ. ಇದ್ರಲ್ಲೂ ಕೂಡ ಅಡಿಗೆ ಮಾಡ್ತಾರೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದೆ. ಕಿಡ್ನಿ ಸ್ಟೋನ್ ಆಗ್ಲಿ ಏನಕ್ಕೆ ಆಗ್ಲಿ ಆರೋಗ್ಯಕ್ಕೆ ಒಳ್ಳೇದು. ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಒಟ್ನಲ್ಲಿ ಏನು ವೇಸ್ಟ್ ಆಗಲ್ಲ ಇದರಲ್ಲಿ. ಎಲ್ಲ ಬಾಳೆದೆಲೆ ಕೂಡ ಗೊಬ್ಬರ ಆಗುತ್ತೆ.
ಎಲ್ಲ ಅಡಿಕೆ ಸೊಸಿ ಆಗ್ಲಿ ತೆಂಗಿನ ಸೊಸಿ ಆಗ್ಲಿ ಎಲ್ಲದೂ ಕೂಡ ಗೊಬ್ಬರ ಆಗುತ್ತೆ. ಎಲ್ಲ ಮಂಚಿಗೆ ಮಾಡ್ಬಿಡ್ತೀವಿ. ಒಟ್ನಲ್ಲಿ ಎಲ್ಲ ಅಲ್ಲಲ್ಲೇ ಮೇಂಟೈನ್ ಆಗುತ್ತೆ. ಎಲ್ಲ ಮೇಂಟೈನ್. ಹಾ, ಓಕೆ ಸರ್, ಆಯ್ತು ಸರ್. ಇದೊಂದು ಸಸಿ ನೋಡಿದೆ, ಇದೇನಾಗಿದೆ ಸರ್? ಇದು ಗೊನೆ ಬಿಡುತ್ತಾ ಬಿಡಲ್ವಾ ಇದು? ಸರ್ ಇದು ಗೊನೆ ಬಿಡಲ್ಲ, ಆದ್ರೆ ಇದು ಗಂಡು ಸೊಸಿ ತರ. ಇದು ಮುದ್ರಕೊಬಿಡುತ್ತೆ, ಗೊನೆ ಪನೆ ಬರಲ್ಲ. ಇವಾಗ ವೇಸ್ಟ್ ಇಲ್ಲಿ ಕಟಾವ್ ಮಾಡ್ಬಿಟ್ರೆ ಇದು ಬತ್ತಾಯ್ತಲ್ಲ, ಇದು ಬಿಟ್ರೆ ಗೊನೆ ಬರುತ್ತೆ. ನಾವು ಇದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಬರಲ್ಲ. ಇನ್ನೊಸಿ ದೊಡ್ಡದಲ್ಲಿ ಅಂತ ಇನ್ನೂ ಕಟಾವ್ ಮಾಡಿಲ್ಲ ಅಷ್ಟೇ. ಅಂದ್ರೆ ಈಗ ಅದು ವೇಸ್ಟೇಜ್ ವೇಸ್ಟ್ ಸರ್. ಹಂಗೆ ಹಿಂಗೆ 100 ಸಸಿ ಒಂದ್ ಸಸಿ ಆ ರೀತಿ ಆಗುತ್ತೆ ಸರ್. 100 ಸಸಿನ ಆಗ್ಬಿಟ್ರೆ ಕಂಪ್ಲೀಟ್. ಒಟ್ನಲ್ಲಿ ಆ ತರ ಏನ್ ಆಗಲ್ಲ, ಬಟ್ ಎಲ್ಲ ಒಂದೊಂದ್ ಸಸಿ ಆ ತರ ಆಗುತ್ತೆ ಅಲ್ವಾ? ಓಕೆ ಸರ್, ಆಯ್ತು. ಕೊನೆಯದಾಗಿ ನಿಮ್ ತರ ಯುವಕರು ಅಗ್ರಿಕಲ್ಚರ್ ಮಾಡ್ಬೇಕು, ವ್ಯವಸಾಯದಲ್ಲಿ ಏನಾದ್ರು ಒಂದ್ ಮಾಡ್ಬೇಕು ಅನ್ನೋರ್ಗೆ ನೀವೇನ್ ಹೇಳ್ತೀರಾ? ಸರ್ ಏನಿಲ್ಲ, ಮಾಡ್ಕೊ ಹೋಗ್ಬೋದು, ಆದ್ರೆ ಶ್ರಮ ಪಡ್ಬೇಕಷ್ಟೇ. ಶ್ರಮ ಪಟ್ರೆ ಬಂಡವಾಳ ಐತೆ, ದುಡ್ಡು ಐತೆ, ಆದಾಯ ಐತೆ. ಆದ್ರೆ ಏನಂದ್ರೆ ನಮ್ಮ ಹಳ್ಳಿ ಜನಗಳು ಎಲ್ಲ ಕೆಲ್ಸ ಫ್ಯಾಕ್ಟ್ರಿ ಅನ್ಕೋತಾರೆ. ಅಂದ್ರೆ ದುಡ್ಡಿಗಿಂತ ಹೆಚ್ಚಾಗಿ ಭೂಮಿ ತಾಯಿಗೆ ಸೇವೆ ಮಾಡ್ಬೇಕು ಅನ್ನೋದೊಂದು. ಓಕೆ ಸರ್, ನಿಮ್ಮನ್ನ ಇಂಟರ್ವ್ಯೂ ಮಾಡಿ ನಮಗೆ ತುಂಬಾನೇ ಖುಷಿ ಆಯ್ತು. ತುಂಬಾನೇ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಹೀಗೆ ಎಲ್ಲನೂ ಜಮೀನ್ ಇದ್ದು ಕೂಡ ಬೇರೆ ಬೇರೆ ಸಿಟಿಗೆ ಅನ್ಕೊಂಡು ಕೆಲಸಕ್ಕೆ ಅನ್ಕೊಂಡು ಹೋಗ್ತೀರಾ. ಅದನ್ನೆಲ್ಲ ಬಿಟ್ಟು ಹೆಣ್ಣು ಕೊಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೂ ಕೂಡ ಕೆಲಸಕ್ಕೆ ಅಂತ ಹೋಗ್ತೀರಾ. ನೋಡಿ, 10 ಕುಂಟೆಲಿ ಇವ್ರು ಹೆಂಗೆ ಮಾಡಿ ಲಾಭ ಮಾಡ್ತಾ ಇದಾರೆ ಅಂತ ನೋಡ್ಬೋದು. ಹೆಣ್ಣು ಕೊಡೋರು ಕೂಡ ನೋಡ್ಬೋದು. ಯಾರು ರೈತರ ಮಕ್ಕಳು ಯಾವುದೇ ರೀತಿಯಾದ ದುಡ್ಡು ಮಾಡಲ್ಲ, ಮಾಡಲ್ಲ, ಇವರು ರೈತರ ಮಕ್ಕಳು ಅಂತ ಹೆಣ್ಣು ಕೊಡದೇ ಇರಬೇಡಿ. ನೋಡಿ, 10 ಕುಂಟೆಲಿ ಇವ್ರ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾರೆ. ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಕಾಲ್ ಕೆಳಗಡೆ ಕೆಲಸ ಮಾಡೋದು ಬಿಟ್ಟು ನಿಮ್ದೇ ಆದ ಜಮೀನ್ ಇದ್ರೆ ಆರಾಮಾಗೆ ನೀವು ರಾಜ್ರ ತರ ಇರ್ಬೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಗೈಸ್. ಯಾವುದೇ ರೀತಿ ಕಂಪ್ನಿ ಹೋಗೋದ್ ಬಿಟ್ಬಿಟ್ಟು ನಿಮ್ದೇ ಆದ ಜಮೀನ್ ಇದ್ರೆ ಅಲ್ಲೇ ಆರಾಮಾಗೆ ಒಳ್ಳೊಳ್ಳೆ ತಲೆ ಉಪಯೋಗಿಸಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಿರಿ. ತುಂಬಾನೇ ಥ್ಯಾಂಕ್ಸ್ ಸರ್.